Good morning, Deepti. Let's go for a ride, man. Yes. First ever bike ride. All right, good morning. Welcome to Pradipti Vlogs, another video. ಸೊ ನಾವೆಲ್ಲಿದ್ದೀವಿ ಅಂದ್ರೆ ಈ ನೈಸ್ ರೋಡಲ್ಲಿ ಇದ್ದೀವಿ. ಏನಕ್ಕೆ ಅಂದ್ರೆ ನಾವು ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಹಾಗೆ ಎಷ್ಟು ದೂರ ಹೋಗ್ತಾ ಇದ್ದೀವಿ ಅಂತಾನು ಹೇಳ್ತೀವಿ. ಇದು ನಮ್ದು ಫಸ್ಟ್ ರೈಡ್ ಆಗಿರುತ್ತೆ. ಇದೊಂಥರ ನಮ್ಗೆ ಕಪಲ್ ಟ್ರಾವೆಲಿಂಗ್ ಬ್ಲಾಗು. ಪ್ಲಸ್ ನಾವು ಯೂಶುವಲ್ ಆಗಿ ಕಾರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಬಟ್ ಇವಾಗ ನಾವು ಬೈಕಲ್ಲಿ ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡಿದೀವಿ. ಸೊ ಅದಕ್ಕೋಸ್ಕರನೇ ಈ ಬೈಕ್ನ ನಾವು ಚೂಸ್ ಮಾಡಿದ್ದು, ಎಸ್ಪೆಷಲಿ CB350. ಏನಕ್ಕೆ ಅಂದ್ರೆ ಟೂರಿಂಗ್ ಬೈಕ್ ತರ ಇರಲಿ, ಹಾಗೆ ನಾವು ಟೂರಿಂಗ್ ಮಾಡಬೇಕು ಅಂದ್ಬಿಟ್ಟೆ ನಾವು ಸ್ಪೆಸಿಫಿಕ್ ಆಗಿ ಮಾಡಿದ್ದು. ನಾವು ಆಕ್ಚುಲಿ ಬೈಕ್ ತಗೊಂಡು ಆಲ್ಮೋಸ್ಟ್ 2.5-3 months ಆಗ್ತಾ ಇದೆ. ಬಟ್ ಆದ್ರೂ ಏನಕ್ಕೆ ನಾವು ಡಿಲೇ ಆಗಿ ಹೋಗ್ತಾ ಇದ್ದೀವಿ ಅಂತ ಅಂದ್ರೆ ನಮಗೆ ರೈಡಿಂಗ್ ಗೇರ್ಸ್ ತಗೊಳಕ್ ಸ್ವಲ್ಪ ಟೈಮ್ ಆಯ್ತು. ಸೊ ಇವಾಗ ನಾವು ರೈಡಿಂಗ್ ಗೇರ್ಸ್ ತಗೊಂಡು ಫಿಟ್ ಆಗಿ ವಿತ್ ಪ್ರೊಟೆಕ್ಟಿವ್ ವಿತ್ ಸೇಫ್ಟಿ ನಾವು ಟ್ರಾವೆಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇದಾಗಿರುತ್ತೆ ನಮ್ದು ಫಸ್ಟ್ ರೈಡ್. ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗಿದೆ, ಯಾಕಂದ್ರೆ ನಮ್ಗೆ ತುಂಬಾ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದಿತ್ತು. ಹಂಗೆಲ್ಲ ಮಾಡಿ ನಾವು ಇವಾಗ ಹೊರಟಿದೀವಿ. ಸೊ ಜಾಸ್ತಿ ಡಿಲೇ ಮಾಡೋದು ಬೇಡ, ನಾವು ಇವಾಗ ಸೀದಾ ರೈಡ್ಗೆ ಹೊರಡೋಣ. ಸೊ ರೈಡ್ ಹೋಗೋಕ್ಕಿಂತ ಮುಂಚೆ ಜಸ್ಟ್ ಒಂದು ಔಟ್ಫಿಟ್ ತೋರಿಸ್ತೀವಿ, ಹೆಂಗೆ ಏನೇನು ತಗೊಂಡಿದೀವಿ, ಏನು ರೈಡಿಂಗ್ ಗೇರ್ ಸೇಫ್ಟಿ ಮೆಷರ್ಮೆಂಟ್ಸ್ ಏನೇನು ತಗೊಂಡಿದೀವಿ ಅಂತ ತೋರಿಸ್ತೀವಿ. ದೀಪ್ತಿ ರೈಡಿಂಗ್ ಜಾಕೆಟ್ ತಗೊಂಡಿದ್ದಾಳೆ. ಇದು ಆಕ್ಸರ್ದು. ತುಂಬಾ ಕಷ್ಟ ಆಯ್ತು ಆಕ್ಚುಲಿ ಸಿಗಕ್ಕೆ, ಎಸ್ಪೆಷಲಿ ಫೀಮೇಲ್ ರೈಡರ್ಸ್ ಇವಾಗ ಜಾಸ್ತಿ ಆಗಿರೋದ್ರಿಂದ ಡಿಮ್ಯಾಂಡ್ ಜಾಸ್ತಿ ಇದೆ ಅಂತೆ. ನಮ್ಗೆ ಸಿಗ್ತಾನೆ ಇಲ್ಲ ಎಲ್ಲೋದ್ರು. ಆಮೇಲೆ ಹೆಲ್ಮೆಟ್ ಇದೆ, SMK ಹೆಲ್ಮೆಟ್. ಸೊ ನಾರ್ಮಲ್ ಜೀನ್ಸ್ ಪ್ಯಾಂಟ್ ಹಾಕಕ್ಕೆ ಹೇಳಿದೆ, ಸೇಫ್ ಆಗಿರುತ್ತೆ ಅಂತ. ಆಮೇಲೆ ನಾರ್ಮಲ್ ಶೂ. ಸೊ ನಮ್ದು ನೆಕ್ಸ್ಟ್ ಗೋಲ್ ಇರೋದು ರೈಡಿಂಗ್ ಬೂಟ್ಸ್. ಸೊ ನಾನು ಇವತ್ತು ಹಾಕಿರೋದು ರೈನಾಕ್ಸ್. ಸೊ ಇದು ಲೇಟೆಸ್ಟ್ ಮಾಡಲ್. ಈ ಲೇಟೆಸ್ಟ್ ಮಾಡಲ್ ನ ಮೊನ್ನೆನೆ ಹೋಗಿ ಪರ್ಚೇಸ್ ಮಾಡಿದ್ದು ಜಯನಗರ್ ಇದರಲ್ಲಿ. ಇದಂತೂ ಸಖತ್ತಾಗಿ ಫಿಟ್ ಆಗಿದೆ. ಹಾಗೆ ಈ ಎಲ್ಬೋಸ್, ಶೋಲ್ಡರ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಫಿಟ್ ಆಗಿದೆ. ನೋಡ್ಬೋದು ನೀವು, ನೋಡಿ ಎಷ್ಟು ಕ್ಲೀನ್ ಆಗಿದೆ, ಸಖತ್ತಾಗಿದೆ. ಸೊ ಇದು ನಮ್ದು ಫಸ್ಟ್ ರೈಡ್ ಆಗಿರೋದ್ರಿಂದ ತುಂಬಾ ಕಷ್ಟ ಆಯ್ತು. ಲೈಕ್ ಅರೇಂಜ್ಮೆಂಟ್ಸ್ ಏನೇನು, ಫಸ್ಟ್ ಅದು ಇದು ಅನ್ಕೊಂಡು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಬಟ್ ಇವಾಗ ಕಂಪ್ಲೀಟ್ ಆಗಿ ನಮ್ಗೆ ಐಡಿಯಾ ಸಿಕ್ಕಿದೆ. ನೆಕ್ಸ್ಟ್ ಟೈಮ್ ಇನ್ನು ಆನ್ ಟೈಮ್ ಇರ್ತೀವಿ. ಸೊ ಅದಕ್ಕೋಸ್ಕರ ಇದು ಜಾಸ್ತಿ ಲಾಂಗ್ ಹೋಗ್ತಾ ಇಲ್ಲ, ನಾವು ಒಂದು ಶಾರ್ಟ್ ರೈಡ್ ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ತಗೊಂಡ್ ಬರ್ತೀವಿ. ಸೊ ದಟ್ ನೆಕ್ಸ್ಟ್ ಟೈಮ್ ಇಂದ ಲಾಂಗ್ ಡ್ರೈವ್ ಮಾಡಕ್ಕೆ ನಮ್ಗೆ ಒಂದು ಒಳ್ಳೆ ಲೆಸನ್ ಇರುತ್ತೆ ಅಂತ. ಓಕೆ, Yeah, can't move flexing cause they know I got the sauce. Got the presence on me, I can't ever take it off. That's why I came, country boy stupid. Yeah, I'm country boy stupid. Country boy stupid, yeah, I'm country boy stupid. Yeah, they can't get like me, rockin' boots and white tees. ಆಲ್ ರೈಟ್, ರೈಡಿಂಗ್ ಗೇರ್ಸ್ ಎಲ್ಲ ಹಾಕಿ ಹೊರಟಿದ್ದೀವಿ. ಇದು ನಮ್ದು ಫಸ್ಟ್ ರೈಡ್ ಆಗಿರೋದ್ರಿಂದ ಏನೋ ಒಂಥರ ಖುಷಿ. ಆಮೇಲೆ ಗಾಡಿಗೆ ಬೇರೆ ಫಸ್ಟ್ ಟೈಮ್ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಫುಲ್ ಮಜಾ ಇದೆ ಗಾಡಿ. ಇದೇ ಫಸ್ಟ್ ಟೈಮ್ ನಾನು ಹಿಂಗೆ ಓಪನ್ ಮಾಡಿಸ್ತಾ ಇರೋದು ಗಾಡಿಗೆ. 60-80 ಮೇಲೆ ಹೊರದೇ ಇಲ್ಲ ಗಾಡಿ. ಈ ನೈಸ್ ರೋಡಲ್ಲಿ ಅರ್ಲಿ ಮಾರ್ನಿಂಗ್ ಟ್ರಾವೆಲ್ ಮಾಡೋದು ಮಜಾನೇ ಬೇರೆ. ಆದರೆ ಸೇಫ್ ಆಗಿ ಲೆಫ್ಟ್ ಸೈಡಲ್ಲೇ ಟ್ರಾವೆಲ್ ಮಾಡ್ಬೇಕು ನಾವು. ಓಹೋ, ಮಳೆ ಬಂದಿರೋದ್ರಿಂದ ಈ ರಂಬೆ ಕಂಬೆಗಳೆಲ್ಲ ಇದೆ, ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕು. ನೋಡಿ ಬ್ಯೂಟಿಫುಲ್ ಆಗಿದೆ ವೆದರ್. ಇನ್ನೂ ಅಲ್ಲಿ ಮನೆಗೆ ಹೋಗಿರೋ ಇನ್ನೂ ಚೆನ್ನಾಗಿರೋದು. ತುಮಕೂರು 28 ಕಿಲೋಮೀಟರ್ ಇಲ್ಲಿಂದ. ದೀಪ್ತಿ ನೋಡಿ ಆಯ ಕೂತ್ಕೊಂಡು ಹಿಂದೆಗಡೆ ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಈ ರೈಡ್ ಹಿಂಗೆ ಇರ್ಲಿ, ಇದೇ ತರ ತುಂಬಾ ರೈಡ್ಸ್ ಮಾಡ್ತಾನೆ ಇರ್ತೀವಿ. ನಮ್ದು ಮೇನ್ ಇಂಟೆನ್ಷನ್ ಏನು ಅಂದ್ರೆ ನಮ್ಮ ಚಾನಲ್ ಇರೋದು ಟ್ರಾವೆಲ್ ಬ್ಲಾಗು. ಸೊ ಟ್ರಾವೆಲ್ ಮಾಡಿನೇ ಎಲ್ಲ ನೋಡ್ಬೇಕು ಅಂತ ಆಸೆ ಇರೋದು. ಮದುವೆ ಆದ್ಮೇಲೆ ಆಫೀಸು, ಮದುವೆ ಲೈಫು ಅನ್ಕೊಂಡು ಬ್ಯುಸಿಯಾಗಿರ್ತೀವಿ. ಈ ಥರ ಹೆಂಡತಿ ಸಿಕ್ಬೇಕು ಆ್ಯಕ್ಚುಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡೋಕ್ಕೆ. ನಾನು ಫಸ್ಟು ನನ್ನ ಮೈಂಡಲ್ಲಿ ಇತ್ತು ಒಂದೊಳ್ಳೆ ಟೂರಿಂಗ್ ಬೈಕ್ ತಗೊಂಡು ಬೈಕಲ್ಲೇ ಟೂರ್ ಮಾಡೋಣ ಅಂತ. ನಾನು ಎಲ್ಲಿ ಇಲ್ಲ ಬೇಡ ಅಂತ ಹೇಳ್ತಾಳೆ ಅನ್ಕೊಂಡೆ. ಆದರೆ ಅವ್ರು ಕೊಟ್ಟಿದ್ದ ಸಪೋರ್ಟಿಂದನೇ ಈ ಗಾಡಿ ಇವತ್ತಿಲ್ಲಿರೋದು. ಆಲ್ಮೋಸ್ಟ್ ನಾವು 1 ವರ್ಷ ನಾನು ಟ್ರೈ ಮಾಡಿದೆ, ಬೇಡ ತಗೊಳ್ಳೋದಾ ಬೇಡವಾ ಅಂತ. ಬಟ್ ಅವಳು ಪುಷ್ ಮಾಡಿಲ್ಲ, ಇಲ್ಲ ತಗೋ, ಇವಾಗ ಮಾಡ್ದೆ, ಇನ್ನು ಯಾವಾಗ ಮಾಡ್ತೀಯ, ಆಯ್ತು ಮಾಡೋಣ ಅಂತ. ಸೊ ಬೈಕ್ ತಗೊಂಡ್ಮೇಲೆ ನಂದು ಆಸೆ ಈ ಥರ ಟೂರ್ ಮಾಡೋಣ ಅಂತ. ಕಾರಲ್ಲಿ ಹೋಗ್ಬೋದು, ಸಿನ್ಸ್ ನಮ್ಮ ಚಾನಲ್ ಟ್ರಾವೆಲ್ ಬ್ಲಾಗ್ ಬಗ್ಗೆ ಇರೋದ್ರಿಂದ ಬೈಕಲ್ಲಾನ ಟ್ರಾವೆಲ್ ಮಾಡಿ ಇಲ್ಲ ಕಾರಲ್ಲಾನ ಟ್ರಾವೆಲ್ ಮಾಡಿ
ಟ್ರಾವೆಲ್ ಮಾಡಿ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಷ್ಟೇ ಇರೋದು ನಮ್ಮ ಕಾನ್ಸೆಪ್ಟು. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಮಾಡ್ತಾ ನಮ್ಮ ಎಕ್ಸ್ಪೀರಿಯನ್ಸು ಹಾಗೆ ಹೆರಿಟೇಜ್ ಸೆಂಟರ್ಸ್ನ ನಿಮ್ಮ ಮುಂದೆ ತೋರಿಸೋ ಪ್ರಯತ್ನ ಅಷ್ಟೇ. ಯಾವತ್ತೂ ಬೇಡ ನಾನು ಕೂತ್ಕೊಳ್ಳಲ್ಲ ಹಿಂದೆ ಅಂತ ಯಾವತ್ತೂ ಹೇಳಿಲ್ಲ. ನಂಗೆ ಅದೊಂದು ಖುಷಿ ವಿಚಾರ. ಕಾರಲ್ಲೂ ಅಷ್ಟೇ ಬಾ ಒಂದು ರೌಂಡ್ ಟ್ರಿಪ್ ಮಾಡೋಣ ಅಂತ ಹೋದಾಗೂ ಅಷ್ಟೇ, ಆಯ್ತು ಹೋಗೋಣ, ಅಲ್ಲೋಗೋಣ ಇಲ್ಲೋಗೋಣ ಅಂತ ರಿಸರ್ಚ್ ಮಾಡ್ತಾಳೆ. ಸೊ ಅದೊಂದು ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಸೊ ಅದಕ್ಕೋಸ್ಕರ ರೈಡಿಂಗ್ ಗೇರ್ಸ್ಬೇಕು ಅಂದ್ಬಿಟ್ಟು ಹೇಳಿದೆ. ಒಂದು ದಿವಸ ಅವಳೇ ಹೇಳಿದ್ಲು, ಇಲ್ಲ ಹೋಗಿ ಇವತ್ತು ತೊಗೊಂಬಂದ್ಬಿಡೋಣ, ನೆಕ್ಸ್ಟು ಪ್ಲ್ಯಾನ್ ಮಾಡುವುದು ಅಂತ. ಸೊ ಹಂಗಾಗಿ ನಾವು ಹೋಗಿ ಅವಳಿಗೆ ನಮಗೆ ರೈಡಿಂಗ್ ಗೇರ್ಸ್ ತಗೊಂಬಂದು ರೈಡಿಂಗ್ ಗೇರ್ಸ್ ಹಾಕಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಈ ನಾಯಿಗಳೆಲ್ಲ ಈ ಥರ ಎಕ್ಸ್ಪ್ರೆಸ್ ಹೈವೇಲಿ ಬಂದರೆ ಕಷ್ಟ, ಹುಷಾರಾಗಿ ಹೋಗ್ಬೇಕು. ಓಕೆ, ನೈಸ್ ರೋಡಲ್ಲಿ ಲಿಮಿಟ್ ಇದೆ 80, ಆರಾಮಾಗಿ 80ಲೇ ಹೋಗಿ, ಆರಾಮಾಗಿ 80ಲೇ ಕ್ರೂಸಿಂಗ್ ಮಾಡ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. Country boy stepping, yeah, I'm country boy stepping. Country boy stepping, yeah, I'm country boy stepping. Yeah, they can't get like me. Rockin' boots and white tee, designer on my cuff, ain't something like a movie. Country boy stepping, yeah, I'm country boy stepping. Country boy stepping, yeah, I'm country boy stepping. ಓಕೆ, ನಾವೆಲ್ಲ ಹೋಗ್ತಾ ಇದೀವಿ ಅಂತ ರಿವೀಲ್ ಮಾಡೋ ಟೈಮು ತುಮಕೂರು, ಮಾಲ್ಡಿ ರೋಡು, ಮೈಸೂರು ರೋಡು. ಯಾವುದಕ್ಕೆ ಹೋಗ್ಬೋದಮ್ಮ? ಮೈಸೂರು ರೋಡ್ಗೆ ಹೋಗ್ತಾ ಇದ್ದೀವಿ. ಈ ಸ್ಕೆಚ್ ಅಂತೂ ನನಗೆ ಲವ್ಲಿ, ಹಿಂಗೆ ಸುಮ್ಮನೆ ಬೆಂಡ್ ಮಾಡ್ಕೊಂಡು ಹೋಗ್ಬೋದು. ಎಸ್, ನಾವು ಇವಾಗ ಇನ್ನೊಂದು ಲಿಂಕ್ ರೋಡ್ಗೆ ಕನೆಕ್ಟ್ ಆದ್ವಿ. ಇಲ್ಲಿಂದ ಮೈಸೂರು ರೋಡ್ ಕನೆಕ್ಟ್ ಆಗ್ತೀವಿ. ಬಂದ್ವಿ ನಮ್ಮ ಪ್ಲೇಸ್ಗೆ. ಆ್ಯಕ್ಚುಲಿ ನಮಗೆ ಡೆಸ್ಟಿನೇಷನ್ ಹೋಗೋದು ಇಂಪಾರ್ಟೆಂಟ್ ಅಲ್ಲ, ಈ ಜರ್ನಿ ಇಂಪಾರ್ಟೆಂಟು. ಇದು ಬ್ರೇಕ್ಫಾಸ್ಟ್ ರೈಡ್ ಆಗಿರುವುದು, ಆದರೆ ಫಸ್ಟ್ ಟೈಮ್ ನಾವೇನು ಈ ಬೈಕ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಲ್ಲ, ಇದು ನಮಗೆ ವ್ಯಾಲ್ಯೂಡ್ ತಂದುಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓ, ಲಾಂಗ್ ವೀಕೆಂಡ್ ಇರೋದ್ರಿಂದ ಏನು ಟ್ರಾಫಿಕ್ ಇದೆ ನೋಡಿ, ಫುಲ್ ಟ್ರಾಫಿಕ್. ನಾವಂತೂ ಈ ಸೈಕಲ್ ಗ್ಯಾಪಲ್ಲೇ ನಿಂತ್ಕೊಂಡು ಎಸ್ಕೇಪ್ ಆಗ್ಬಿಡ್ತೀವಿ ಇವಾಗ. ಬೈಕಿಗೆ ಸಪ್ರೇಟ್ ಲೈನ್ ಇದೆ, ಸೊ ಜಾಸ್ತಿ ಏನು ತೊಂದರೆ ಆಗಲ್ಲ ಅಂದ್ಕೊಂಡಿದ್ದೀನಿ. ಆಲ್ ರೈಟ್, ನಮಗೆ ಜಾಸ್ತಿ ಟೈಮ್ ಆಗಲಿಲ್ಲ, ಎಸ್ಕೇಪ್ ಆದ್ವಿ. 2 ವೀಲರ್ ಲೈನ್ ಇರೋದ್ರಿಂದ ಇವಾಗ ಸೀದಾ ಕನೆಕ್ಟ್ ಆಗ್ತಿರೋದು ಮೈಸೂರು ರೋಡ್ಗೆ. ಮೈಸೂರು ರೋಡ್ಗೆ ಏನಕ್ಕೆ ಬರ್ತಾ ಇದ್ದೀವಿ ಅಂದರೆ, ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ ಅಂತ ಅಂದ್ಕೊಂಡ್ಬಿಡಿ. ನಾವು ಶಾರ್ಟ್ ಆ್ಯಂಡ್ ಸ್ವೀಟಾಗೆ ಬಿಡದಿಗೆ ಹೋಗ್ಬಿಟ್ಟು ಬಿಡದಿ ತಟ್ಟೆ ಇಡ್ಲಿ ತಿನ್ಕೊಂಡ್ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ವೀಕೆಂಡು ಹೆವಿ ಟ್ರಾಫಿಕ್ ಇರುತ್ತೆ. ಸೊ ಬಿಡದಿ ತಟ್ಟೆ ಇಡ್ಲಿ ಅಂದರೆ ತುಂಬ ಜನ ಅನ್ಕೊಬೋದು ರೇಣುಕಾ ಬಿಡದಿ ತಟ್ಟೆ ಇಡ್ಲಿ ಅಂತ. ಇವಾಗ ತುಂಬ ಜನ ಫೇಮಸ್ ಆಗಿದ್ದಾರೆ, ಹಾಗೆ ತುಂಬ ಜನ ಬಿಡದಿ ತಟ್ಟೆ ಇಡ್ಲಿ ಅಂತ ಹಾಕೋತಾರೆ. ನನಗೆ ಗೊತ್ತಿರೋ ಥರ ಇದೊಂದು ಹೋಟೆಲ್ಲು, ತುಂಬ ಹಳೆ ಹೋಟೆಲ್ಲು. ಸೊ ಅದು ಯಾವ ಹೋಟೆಲ್ಲು, ಏನು, ಹೇಗಿರುತ್ತೆ ಟೇಸ್ಟು, ಕ್ರೌಡ್ ಹೆಂಗಿರ್ತಾರೆ ಇವತ್ತು ವೀಕೆಂಡಲ್ಲಿ ಅಂತ ಹೋಗಿ ಚೆಕ್ ಮಾಡೋ ಟೈಮು. ಈ ಜಂಕ್ಷನ್ ನೋಡಿ, ತುಂಬ ಇಂಪಾರ್ಟೆಂಟ್ ಜಂಕ್ಷನ್ ಇದು. ಇಲ್ಲಿ ಕದಂಬ ಹೋಟೆಲ್ ಇದೆ, ಎಲ್ಲ ಕದಂಬ ಹೋಟ್ಲಿಗೆ ನಿಲ್ಸ್ಕೊಂತಾರೆ. ಎಕ್ಸ್ಪ್ರೆಸ್ ಹೈವೇ ರೋಡು ಖಾಲಿ ಇರುತ್ತೆ, ನಾರ್ಮಲ್ ರೋಡು ಫುಲ್ಲು ಟ್ರಾಫಿಕ್ ಇರುತ್ತೆ. ಯಾಕೆ ಅಂದರೆ ಎಲ್ಲ ಕದಂಬಗೆ ಇಲ್ಲ ಬ್ರೇಕ್ಫಾಸ್ಟ್ಗೆ ಹೋಗೋಕ್ಕೆ ಎಲ್ಲ ನಿಲ್ಸ್ಕೊಂಡ್ಬಿಡ್ತಾರ, ಜಾಗನೇ ಸಿಗಲ್ಲ ನಮಗೆ. ನೋಡಿ, ಇವರೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಕಾಯ್ತಾ ಇರೋದು. ಇಲ್ಲಿ ಇವನ್ ಬೇರೆ ಪಾರ್ಕಿಂಗ್ ತೆಗ್ಸೋದು. ಕಾಪ್ಸ್ ಎಲ್ಲ ಇದ್ದಾರೆ, ಕ್ಲಿಯರ್ ಮಾಡ್ಸಲ್ಲ ಅವರು ಎಲ್ಲ. ನೋಡಿರಪ್ಪ, ಏನ್ ಮಾಡ್ತೀರಾ ನೀವು ಇಲ್ಲೆಲ್ಲ ನಿಲ್ಸ್ಕೊಂಡು? ಸೊ ಕಾರಲ್ಲಿ ಬಂದರೆ ನಾವು ಎಕ್ಸ್ಪ್ರೆಸ್ ವೇಲಿ ಹೋಗ್ಬೋದು. ಸೊ ಇವತ್ತು ಬೈಕಲ್ಲಿ ಇದ್ದೀವಿ, ಅದಕ್ಕೋಸ್ಕರ ಇವಾಗ ಓಲ್ಡ್ ಮೈಸೂರು ರೋಡಲ್ಲೇ ಹೋಗ್ತೀವಿ. ಇದು ಏನು ಜಾಸ್ತಿ ಟ್ರಾಫಿಕ್ ಆಗಲ್ಲ ಇವತ್ತು, ವೀಕೆಂಡು, ಲಾಂಗ್ ವೀಕೆಂಡ್ಗೋಸ್ಕರ ಈ ಥರ ಆಗಿರುತ್ತೆ. ಇಲ್ಲಾಂದರೆ ನಾರ್ಮಲ್ ಆಗಿರುತ್ತೆ. ನೋಡಿ, ಇದನ್ನು ಅಷ್ಟೇ ಮೂವಿಂಗ್ ಇರುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ನಾವು ಈ ಎಕ್ಸ್ಪ್ರೆಸ್ ಹೈವೇ ಫ್ಲೈಓವರ್ ಕೆಳಗಡೆ ಹೋಗ್ತೀವಿ. ಇದು ಎಲಿವೇಟೆಡ್ ಎಕ್ಸ್ಪ್ರೆಸ್ ಹೈವೇ ಇರೋದು ಕೆಲವೊಂದು ಕಡೆ.
ನಾವು ಸೇಫರ್ ಸೈಡ್ಗೆ ಲೆಫ್ಟ್ ಬಂದ್ಬಿಡ್ಬೇಕು. ಈ ಹೈವೇಲಿ ಇರೋದು ಒಂದು ದೊಡ್ಡ ಇಂಪಾರ್ಟೆಂಟ್ ಸೇಫ್ಟಿ ಮೆಜರ್ಮೆಂಟ್ ಏನು ಅಂದರೆ ಹೈವೇಲಿ ಲೆಫ್ಟಲ್ಲಿ ಇರಬೇಕು. ಯಾಕಂದರೆ ಹೆವಿ ವೆಹಿಕಲ್ಸ್ ಎಲ್ಲ ಒಂದೊಂದ್ಸತಿ ಲೆಫ್ಟ್ ರೈಟ್ ಹೊಡಿತಾ ಇರ್ತಾರೆ. ಓ ಶೇಟ್, ಓಹೋ ಮೈ ಗಾಡ್, ಕ್ಯಾಮ್ರಾ ಕರೆಕ್ಟಾಗಿ ಲಾಕ್ ಆಗಿರಲಿಲ್ಲ. ಡಿಜೆಯಲ್ಲಿ ಕ್ಯಾಮ್ರಾ ಮ್ಯಾಗ್ನೆಟ್ ಮೌಂಟೆಡ್ ಇದೆ, ಅದಕ್ಕೋಸ್ಕರ ಬಚಾವು. ಇಲ್ಲ ಅಂದ್ರೆ ಕ್ಯಾಮ್ರಾ ಬಿದ್ದಿರೋದು ಇವತ್ತು. ಇವಾಗ ಕರೆಕ್ಟಾಗಿ ಮೌಂಟ್ ಆಗಿದೆ. ಗುರು ಕರೆಕ್ಟಾಗಿ ಮೌಂಟ್ ಆಗಿರ್ಲಿಲ್ಲ. ಏನಣ್ಣ ಇಲ್ಲಿ ನಿಂತ್ಕೊಂಡು ಏನಣ್ಣ ಮಾಡ್ತಾ ಇದೆಯಾ? ಅಲ್ಲಿಂದ ಟ್ರಾಫಿಕ್ ಆಗಿದೆ, ಹೋಗೋಣ ನೋಡೋಣ. ಮಿರರ್ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಓಹೋ ಓಹೋ ಓಹೋ, ಎಲ್ಲಿಗಣ ನಿಂತಯ್ಯ? ಓಕೆ, ನಾ ಇದೇ ಹೇಳಿದ್ದು, ಮೇಲ್ಗಡೆ ಎಲಿವೇಟೆಡ್ ಎಕ್ಸ್ಪ್ರೆಸ್ ಹೈವೇ, ಕೆಳಗಡೆ ಓಲ್ಡ್ ಮೈಸೂರು ರೋಡು. ಸೊ ನಾವು ಜಾಸ್ತಿ ಜಾಸ್ತಿ ಏನಿಲ್ಲ, ಕಂಪ್ಲೀಟ್ ಓಲ್ಡ್ ಮೈಸೂರು ರೋಡಲ್ಲೇ ಹೋಗೋಕ್ಕಾಗೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ನಾವು ಮನೆ ಬಿಟ್ಟಾಗ ಆಲ್ಮೋಸ್ಟ್ 8 o'clock, ಇವಾಗ 45 ಮಿನಿಟ್ಸ್ ಆಯಿತು ಮೈಸೂರು ರೋಡಿಗೆ ಬಂದು ಟಚ್ ಆಗೋಕ್ಕೆ. ಏನಷ್ಟು ಟ್ರಾಫಿಕ್ ಇರಲ್ಲ, ಆರಾಮಾಗಿ ಹೋಗ್ಬೋದು. ಆದಷ್ಟು ಜಲ್ದಿ ಹೋಗಿ ರೀಚ್ ಆಗಿ ಬ್ರೇಕ್ಫಾಸ್ಟ್ ಮಾಡೋಣ. ಹೊಟ್ಟೆ ಹಸಿತಾ ಇದೆ ಆ್ಯಕ್ಚುಲಿ. ಹೋಗ್ಬೇಕು ಅಂತ ಅನ್ಕೊಂಡಿದ ತಕ್ಷಣ ಹೊಟ್ಟೆ ಹಸಿತೆ, ಅದೇನೋ ಗೊತ್ತಿಲ್ಲ. ವೀಕೆಂಡ್ಸಲ್ಲಿ ಜಲ್ದಿ ಎದ್ಬಿಡ್ತೀವಿ, ಹೊಟ್ಟೆ ಹಸಿಯುತ್ತೆ. ಆಫೀಸ್ ಇದ್ದಾಗ ಲೇಟಾಗಿ ಎದ್ದೇಳ್ತೀವಿ, ಹೊಟ್ಟೆನೇ ಹಸಿಯಲ್ಲ. ಸೊ ಮಾರಲ್ ಆಫ್ ದ ಸ್ಟೋರಿ, ಜಲ್ದಿ ಎದ್ದೇಳಿ ನಾಷ್ಟ ತಿನ್ನಿ ಅಂತ. ಬೈಕ್ ಎಕ್ಸಾಸ್ಟ್ ಅಂತೂ ಕ್ರೇಜಿ ನನಗೆ. ಧೂಳ್ ರಾಜ ಏನೋ, ಚೆನ್ನೈ ಎಕ್ಸ್ಪ್ರೆಸ್ ಅಂತೆ. ಚೆನ್ನೈಗೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಮೈಸೂರಿಗೆ ಯಾಕೆ ಹೋಯ್ತಾ ಈಗ? ಎಲ್ಲ ಇವರೇ ದೊಡ್ಡ ದೊಡ್ಡ ವೆಹಿಕಲ್ಸ್ ರೋಡ್ ತುಂಬ್ಕೊಂಡ್ಬಿಟ್ರೆ ನಾವೆಲ್ಲ ಹೋಗೋದು? ಇನ್ನು ಬಸ್ಸನ್ನು ಇವಾಗ ಇಂಡಿಕೇಟರ್ ಹಾಕೊಂಡು ಲೈಟಾಗಿ ಬರ್ತಾವನೆ. ಎಲ್ಲ ಕೈ ಹಾಕ್ದ, ರೈಟಿಗೆ ಹೇಳ್ಕೊಂಡ. ಇದನ್ನ ಮಾತ್ರ ಚೆನ್ನಾಗಿ ಟ್ರೈನಿಂಗ್ ಅಲ್ಲಿ ಕಲ್ತ್ಬಿಟ್ಟಿರ್ತಾರೆ ಅನ್ಸುತ್ತಲ್ಲ. ಇದೇ ಪ್ರಾಬ್ಲಮ್ ಈ KSRTC ಬಸ್ ಹೋಗೋದು. ದೀಪ್ತಿ ಕೇಳೋಣ, ಇಷ್ಟು ದೂರ ಬಂದಿದ್ದೀವಿ, ಆಲ್ಮೋಸ್ಟ್ ಒಂದು ನನ್ಗೆ ಗೊತ್ತಿರಂಗೆ ಒಂದು 20 kilometers ಅಂತೂ ಟ್ರಾವೆಲ್ ಮಾಡಿರ್ತೀವಿ. 20 ಮಾಡಿರ್ತೀವಿ. ಸೊ ದೀಪ್ತಿಗೆ ಆರಾಮಾಗಿದೆಯಾ, ಕಂಫರ್ಟಬಲ್ ಆಗಿದೆಯಾ ಹಿಂದೆಗಡೆ ಒಂದ್ಸತಿ ಕೇಳ್ತೀನಿ. ಈ ಜಂಕ್ಷನ್ ಪಾಸ್ ಆಗ್ಬಿಡೋಣ. ಇರಿ, ಅವಾಗ ಈ ಜಂಕ್ಷನ್ ಪಾಸ್ ಆದೆ. ದೀಪ್ತಿನ ಮಾತಾಡ್ಸ್ಬೇಕಂದ್ರೆ ಹೆಂಗ್ ಗೊತ್ತಾ? ನೋಡಿ ತೋರಿಸ್ತೀನಿ. ನೋಡಿ, ನೋಡ್ತಾಳೆ, ನೋಡ್ತಾನೆ ಇಲ್ವಲ್ಲ. ಓ, ರೈಡಲ್ಲಿ ಫುಲ್ ಮುಳುಗೋಗ್ಬಿಟ್ಟಿರ್ಬೇಕು. ಹೆಂಗಿದೆ ಬೇಬ್ ರೈಡು? ಆರಾಮಾಗಿದ್ಯಾ? ಕಂಫರ್ಟಬಲ್ ಆಗಿದ್ಯಾ? ಓಕೆ, ಜಸ್ಟ್ ಚೆಕಿಂಗ್. ಓಕೆ, ದೀಪ್ತಿ ಆರಾಮಾಗೇ ಇದ್ದಾಳಂತೆ, ಕಂಫರ್ಟಬಲ್ ಆಗಿದ್ದಾಳೆ. ಸೊ ನೋ ವರೀಸ್, ಲೆಟ್ಸ್ ಗೋ. ಪರವಾಗಿಲ್ಲ, ರೋಡ್ ಖಾಲಿನೇ ಇರುತ್ತೆ. ನಾನು ಅನ್ಕೊಂಡೆ ಟ್ರಾಫಿಕ್ ಇರುತ್ತೆ ಅಂತ. ಇಷ್ಟು ದಿವಸ ಟ್ರಾಫಿಕ್ ಇರುತ್ತೆ ಅಂದ್ಬಿಟ್ಟು ನಾನೇನು ಮಾಡ್ತಾ ಇದ್ದೆ, ಕಾರಲ್ಲಿ ಬಂದರೆ ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ಬಿಡ್ತಾ ಇದ್ದೆ. ಪರವಾಗಿಲ್ವೇ? ಓ ನೋಡಿ, ಗಾಡಿ ಇಳಿಸ್ತವ್ರೆ, ಹೊಸ ಗಾಡಿ. ಇವಿ ಮಹೇಂದ್ರ ಇವಿ. ಗುರುಕುಲ ಪಾಸ್ ಆಗ್ತಾ ಇದೀವಿ. ಗುರುಕುಲ ಇಂಟರ್ನ್ಯಾಷನಲ್ ಸ್ಕೂಲ್. ಸಿಕ್ಕಾಪಟ್ಟೆ ಖಾಲಿನೇ ಇದೆ ರೋಡು, ಈ ಹಳೆ ರೋಡು. ಅಲ್ಲಿ ನೋಡಿ, ಎಕ್ಸ್ಪ್ರೆಸ್ ಹೈವೇಲೇ ಜಾಸ್ತಿ ಇದೆ ಗಾಡಿ, ತುಂಬಾ ಇದೆ ಗಾಡಿಗಳು. ಈ ಹಳೆ ಮೈಸೂರು ರೋಡಲ್ಲಿ ಏನು ಅಷ್ಟು ಗಾಡಿ ಇಲ್ಲೇ ಇಲ್ಲ. ಅಂದ್ರೆ ನಾನು ಹೇಳ್ತಾ ಇರೋದು, ಇದು ಸರ್ವಿಸ್ ರೋಡ್ ಅವ್ರು ಮಾಡಿರೋದು. ಸೊ ಸರ್ವಿಸ್ ರೋಡಲ್ಲಿ ಏನಷ್ಟು ಟ್ರಾಫಿಕೇ ಇಲ್ಲ. ನೋಡಕ್ ಹೋದ್ರೆ ಎಕ್ಸ್ಪ್ರೆಸ್ ಹೈವೇಲೇ ತುಂಬಾ ಗಾಡಿಗಳಿದೆ. ವಿಚಿತ್ರ ಅಲ್ವಾ? ಏನೋ ಒಟ್ನಲ್ಲಿ ಖಾಲಿ ಇದೆಯಾ, ನಮ್ಗೆ ಯೂಸ್ಫುಲ್ ಆಗ್ತಾ ಇದೆ ಅಷ್ಟೇ. ಬಟ್ ಇದು ತುಂಬಾ ದೂರ ನಾವು ಹಿಂಗೆ ಕಂಟಿನ್ಯೂ ಆಗಲ್ಲ, ಸ್ವಲ್ಪ ಡಿವಿಯೇಷನ್ ತಗೊಂತೀವಿ. ಕಂಪ್ಲೀಟು ಹಳೇ ಮೈಸೂರು ರೋಡ್ ಮೇಲೆ ಹೋಗ್ತೀವಿ. ನೋಡಿ, ನಾ ಹೇಳ್ದಂಗೆ ಎಲ್ಲ ಕಡೆನೂ ಬಿಡುಗಿ ತಟ್ಟೆ ಇಡ್ಲಿ ಅಂತ ಮಾಡ್ಕೊಂಡಿರ್ತಾರೆ. ಆದರೆ ನಾವು ಹೋಗ್ತಾರ ಬೇರೆ ಲೊಕೇಶನ್ನು.
ಆ ಲೊಕೇಶನ್ನು, ಆ ಹೋಟೆಲ್ ಯಾವುದು ಅಂತ ಅತಿ ಶೀಘ್ರದಲ್ಲೇ ಬರುತ್ತೆ. ಬಿಡದಿ 5 ಕಿಲೋಮೀಟರ್ಸ್, ಮೈಸೂರು 120, ಮಂಗಳೂರು 376. ಹೌದು, ಮಂಗಳೂರಿಗೂ ಹೋಗ್ಬೋದು ಇಲ್ಲಿಂದ. ಇಲ್ಲಿಂದ ಆಲ್ಮೋಸ್ಟ್ ಶ್ರೀರಂಗಪಟ್ಟಣ ಆದಮೇಲೆ ಒಂದು ರೈಟ್ ಡಿವಿಯೇಷನ್ ತಗೋಬೇಕು. ಅಲ್ಲಿಂದ ಹುಣಸೂರು, ಕೂರ್ಗು, ಸಂಪಜೆ, ಆಮೇಲೆ ಮಾಣಿ, ಹಂಗೆ. ಸೊ ಮಾಣಿ ಕಡೆಯಿಂದ ಅಂದರೆ ಮೈಸೂರು ಕಡೆಯಿಂದ ನಾನು ಮೋಸ್ಟ್ ಪ್ರಾಬಬ್ಲಿ ಮಂಗಳೂರಿಗೆ ಬ್ಲಾಗ್ ಮಾಡಿಲ್ಲ. ಆದಷ್ಟು ಜಲ್ದಿ ಆ ಕಡೆ ಏನಾದ್ರು ಆಪರ್ಚುನಿಟಿ ಸಿಕ್ಕಿದ್ರೆ ಮಾಡ್ತೀನಿ ನಾನು. ಸೊ ವಂಡರ್ಲಾಗ್ ಹೋಗ್ಬೇಕು ಅಂದರೆ ಈ ಕಡೆ ಡೈರೆಕ್ಷನ್ ತಗೊಂಡು ಈ ಕಡೆ ಹೋಗ್ಬೇಕು. ಇಲ್ಲೊಂದು ಫ್ಲೈಓವರ್ ಪಾಸ್ ಆಗ್ತೀವಿ ನಾವು, ಪಾಸ್ ಆಗ್ಬಿಟ್ವಿ ಆ್ಯಕ್ಚುಲಿ. ಆ ಫ್ಲೈಓವರ್ ಪಾಸ್ ಆಗಿ ಸ್ವಲ್ಪ ಮುಂದೆ ಒಂದು ಈ ಸ್ಕೈ ವಾಕ್ ಸಿಗುತ್ತೆ. ಸ್ಕೈ ವಾಕ್ ಹತ್ರ ಸ್ವಲ್ಪ ಮುಂದೆ ಹೋದ್ರೆ ನಮಗೆ ಕಾಣಿಸೋದೇನೆ ಈ ಮುಖ್ಯ ದ್ವಾರ. ಇದೊಂದು ಮುಖ್ಯ ದ್ವಾರ ಥರ ಇರುತ್ತೆ ನೋಡಿ. ಇದೆ ಹೋಟೆಲ್ ಯಾವುದು, ಶ್ರೀ ರೇಣುಕಾಂಬಾ ತಟ್ಟೆ ಇಡ್ಲಿ. ನೋಡಿ ಬೈಕರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಹಲೋ ಸಾರ್. ಬಾಲಗಂಗಾಧರ ಸ್ವಾಮೀಜಿ ಮಹಾದ್ವಾರ, ಇದೇ ನಾನು ಹೇಳಿದ್ದು. ಮುಂದೆ ಹಾಕ್ಲಣ್ಣ. ಓಕೆ, ಬನ್ನಿ ಇಡ್ಲಿ ತಿನ್ನಕ್ಕೆ. ಓಕೆ ಓಪ್ಪ, ಬಂದು ಸ್ವಲ್ಪ ರಿಲ್ಯಾಕ್ಸ್ ಆದ್ವಿ. ಐಟಮ್ಸ್ ಎಲ್ಲ ಬಿಚ್ಚಿ ಇದೊಂದು ಚೇರ್ ಮೇಲೆ ಹಾಕಿದ್ದೀವಿ. ಎಲ್ಲ ಬಿತ್ತಿಗೆ ಎಲ್ಲ ಬಿಚ್ಬಿಡು ಅಂತ. ಕರೆಕ್ಟಾಗಿ ನಾವು ಇಲ್ಲಿ ಕಿಚನ್ ಪಕ್ಕನೇ ಕುತ್ಕೊಂಡ್ಬಿಟ್ಟಿದ್ದೀವಿ. ಸೊ ದೀಪ್ತಿ ಹೇಳ್ತಾ ಇಲ್ಲೋ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಹೇಳಿದ್ದು ತಟ್ಟೆ ಇಡ್ಲಿನೂ ಬಂತು. ಮೇಯ್ನಾಗಿ ನಾವು ಈ ತಟ್ಟೆ ಇಡ್ಲಿ ತಿನ್ನಕ್ಕೆ ಅಂತಾನೆ ಬಂದಿದ್ದು. ಸೊ ಈ ತಟ್ಟೆ ಇಡ್ಲಿದು ಏನು ವಿಶೇಷ, ಏನು ಬೇಕು ವಿಶೇಷ? ಆ ಬೆಣ್ಣೆ ಫಸ್ಟ್ ಬೆಣ್ಣೆ ಕರಗೋಗುತ್ತೆ, ಆಮೇಲೆ ಬಾಯಲ್ಲಿ ಕರಗೋಗುತ್ತೆ, ಆ ಥರ. ಸೊ ಇದು ಬ್ರೇಕ್ಫಾಸ್ಟ್ ನಮ್ಮದು ಇದಾಗಿರುತ್ತೆ. ನಮ್ಮ ಬ್ರೇಕ್ಫಾಸ್ಟ್ ಫ್ರೈಡು, ಮಸಾಲೆ ವಡೆ, 2 ಇಡ್ಲಿ, ಮತ್ತು ನೆಕ್ಸ್ಟ್ ಏನು ತಿಂತೀವಿ ನೋಡೋಣ. ಫಸ್ಟ್ ಇದು ಆರ್ಡ್ರು, ನೆಕ್ಸ್ಟ್ ಏನಿದೆ ಆಮೇಲೆ ನೋಡೋಣ. A few moments later. ನಾಷ್ಟ ಮುಗಿಸಿ, ಬ್ರೇಕ್ಫಾಸ್ಟ್ ರೈಡ್ ಮುಗಿಸಿ ವಾಪಸ್ ಮನೆ ಕಡೆ ಹೊಡ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೀವಿ 9:30 10 ಗಂಟೆಗೆಲ್ಲ ರಿಟರ್ನ್ ಆಗೋಣ ಅಂತ. ಸೊ ನಮ್ಮ ಟೈಮಿಂಗ್ಸ್ ಮ್ಯಾಚ್ ಮಾಡಿದ್ದೀವಿ. ಇನ್ನೂ ಸ್ವಲ್ಪ ಜಲ್ದಿ ಬಂದಿದ್ರೆ 8:30 9 ಗಂಟೆಗೆಲ್ಲ ಮನೇಲಿ ಇರ್ತಾ ಇದ್ವಿ ಇಷ್ಟೊತ್ತಿಗೆಲ್ಲ. ಬಟ್ ಈ ಸತಿ 8:30ಗೆ 9:45ಗೆ ಇಲ್ಲಿಂದ ಬಿಡ್ತಾ ಇದ್ದೀವಿ. ಇಟ್ಸ್ ಓಕೆ, ಫೈನ್. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಬರುತ್ತೆ, ಸ್ಲೋಲಿ ಅವ್ನು ಮಾಡೋಣ. ನೋಡಿ, ನಿಮ್ಮಿಂದ ರೈಲ್ವೆ ಸ್ಟೇಷನ್ ಕಾಣುತ್ತೆ, ಬಿಡದಿ ರೈಲ್ವೆ ಸ್ಟೇಷನ್. ಹಳೆ ಮೈಸೂರು ರೋಡ್ ಎಷ್ಟು ಚೆನ್ನಾಗಿದಾರ. ಬಟ್ ಏನಂದ್ರೆ ಇಲ್ಲ ಡೆವಲಪ್ಮೆಂಟ್ ಬೇಕು, ಅದಕ್ಕೋಸ್ಕರ ಅಲ್ಲಿ ಡೆವಲಪ್ಮೆಂಟ್ ನಡೀತಾ ಇದೆ. ಎಕ್ಸ್ಪ್ರೆಸ್ ಹೈವೇ ಇವಾಗ ಇನ್ನೊಂಚೂರು ಡೆವಲಪ್ಮೆಂಟ್ ಮಾಡ್ತಾರೆ. ಎಕ್ಸಿಟ್ ಎಂಟ್ರಿಲೆಲ್ಲ ಏನೇನಿದೆ ಅದೆಲ್ಲ ಕ್ಲೋಸ್ ಮಾಡ್ತಾರೆ, ಕರೆಕ್ಟಾಗಿ ಸ್ಟ್ರೀಮ್ ಲೈನ್ ಮಾಡ್ತಾರೆ. ಸೊ ದೀಪ್ತಿಗೆ ನಾಷ್ಟ ಮಾಡ್ಬೇಕಾದ್ರೆ ಕೇಳಿದೆ ಹೆಂಗಮ್ಮ ಇತ್ತು ಈ ಗಾಡಿ, ಹೆಂಗಿತ್ತು ಫೀಲ್ ಹಿಂದೆ ಅಂತ. ಅವಳು ಹೇಳಿದ್ದು ವೆರಿ ಕಂಫರ್ಟೇಬಲ್ ಆಗಿ ಕೂತಿದ್ದಂತೆ ಹಿಂದೆಗಡೆ. ಸೊ ಇವಾಗ್ಲೂ ಅಷ್ಟೇ ಕಂಫರ್ಟೇಬಲ್ ಆಗಿ ಕೂತ್ಕೊಂಡು ಏನೇನೋ ಮಾಡ್ಕೊಂಡು ಬರ್ತಾವಳೆ. ಹಿಂದೆ ಹೊರ್ಕೊಳಕ್ಕೆ ಸಿಕ್ಕಿತ್ತಂತೆ. ಸೊ ಅದು ಒಂದು ಆ್ಯಡೆಡ್ ಅಡ್ವಾಂಟೇಜು. ಆಮೇಲೆ ಇಷ್ಟು ದೂರ ಬಂದ್ವಿ ಅಂತ ಅನ್ನಿಸ್ತಾನೆ ಇಲ್ಲ ಅಂತ ಹೇಳಿದ್ಲು. ಇನ್ನೊಂದು ಎಕ್ಸ್ಪೀರಿಯನ್ಸು ಶೇರ್ ಮಾಡಬೇಕು ಅಂದರೆ, ನಾವೊಂದು ಸತಿ ಪಲ್ಸರಲ್ಲಿ ಬಂದಿದ್ದೆ. ಅವಾಗ ಪಲ್ಸರಲ್ಲಿ ಬಂದಿದ್ವಿ ಅರ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೈಡ್ಗೆ ಅಂದ್ಬಿಟ್ಟು. ಆವಾಗ ಸಖತ್ ಸ್ಟೈನ್ ಆಗಿ ಹೋಗಿತ್ತು. ಲೈಟ್ ಎಲ್ಲ ಆಗ್ತಾಯಿಲ್ಲ, ಬ್ಯಾಕ್ ಪೇನ್ ಆಗ್ತಾಯಿದೆ, ಜಲ್ದಿ ಹೋಗಿ ಮನೆಗೆ ಅಂತ. ಬಟ್ ಇವಾಗ ಇಲ್ಲಿ ಕೇಳಿದೆ ಬ್ಯಾಕ್ ಪೇನ್ ಏನೋ ಇದೆಯಮ್ಮ ಅಂತ. ಏನಿಲ್ಲ, ಆರಾಮಾಗಿದ್ದಾಳಂತೆ. ಸೊ ಅದೊಂದು ಖುಷಿ ವಿಚಾರ. ಸೊ 0 ರಿಗ್ರೆಟ್ಸ್ ಬೈಯಿಂಗ್ ಹೋಂಡಾ CB 350cc. ಫೈನಲಿ ORR
DES ಕಾಲೇಜಿಗೆ ಹತ್ರ ಬಂದು ಸೇರ್ತೀವಿ. ORR PES ಕಾಲೇಜ್ ಏನಕ್ಕೆ ಹೇಳ್ತಾರೆ ಅಂದರೆ ಔಟರ್ ರಿಂಗ್ ರೋಡ್ PES ಕಾಲೇಜ್ ರೋಡ್ ಅಂತ ಅಲ್ಲಿ ಬರ್ದಿದ್ರು, ಅದನ್ನ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಬಂದ್ವಿ. ಸೊ ಬೆಳಗ್ಗೆ ಅಲ್ಲಿ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ಕೊಂಡು ಹೋಗಿದ್ದು, ಹಿಂಗೆ ವಾಪಸ್ ಇದೇ ರೂಟಲ್ಲೇ ಬರ್ತಾ ಇದ್ದೀವಿ. ನಾರ್ಮಲ್ ವೇಲು ಬರ್ಬೋದಾಗಿತ್ತು, ಬಟ್ ನಮ್ಗೆ ಈ ರೈಡ್ ಬೇಕಿತ್ತು, ಎಂಜಾಯ್ ರೈಡು ಅಲ್ವಾ. ನೈಸ್ ರೋಡಲ್ಲಿ ಈ ರೈಡ್ ಬೇಕಿತ್ತು ನಮಗೆ. ಮಾಮೂಲಿ ರೋಡಲ್ಲಿ ಬರ್ಬೋದು, ಅದು ನೆಕ್ಸ್ಟ್ ಟೈಮಿಂದ ಮಾಡ್ತೀವಿ. ಬಟ್ ಹಿಂಗೆ ಬಂದು ನಾವು ಒಂದು ಆರಾಮಾಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ. ಸೊ ಓವರ್ ಆಲ್ ರೈಡ್ ವಾಸ್ ವೆರಿ ಗುಡ್. ಗಾಡಿ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ, ಟೆನ್ಷನೇ ಇಲ್ಲ. ಸೀಟಿಂಗು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ನಾನಂತೂ ಫಸ್ಟ್ ಟೈಮ್ ರೈಡ್ ಮಾಡಿದ್ದೀನಿ ಅಂತಾನೆ ಅನ್ನಿಸ್ತಲ್ಲ. ಸೊ ಗಾಡಿ ಹೊಡ್ಬೇಕಾದ್ರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೊರಟಿದ್ವಿ. ಸೊ ಫುಲ್ ಟ್ಯಾಂಕ್ ಹಂಗೆ ಇದೆ, ಕಡಿಮೆ ಏನೂ ಆಗಿಲ್ಲ. ಗಾಡಿ ಅಂತೂ ತುಂಬ ಕಂಫರ್ಟಬಲ್ ಆಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗಾಡಿ. 0 ರಿಗ್ರೆಟ್ಸು. 350cc ಸೂಪರಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ನಾವು ಲಾಂಗ್ ಎಲ್ಲೇ ಹೋದ್ರೂ ಆರಾಮಾಗಿ ಹೋದ್ವಿ. ಸೀಟಿಂಗ್ ಕಂಫರ್ಟಬಲ್ ಅಂತೂ ತುಂಬ ಚೆನ್ನಾಗಿತ್ತು ಅಂತ ದೀಪ್ತಿ ಹೇಳ್ತಾ ಇದ್ಲು. ವರ್ಕೌಟ್ ಬೇರೆ ಬಂದ್ಲಂತೆ, ಆರಾಮಾಗಿತ್ತಂತೆ. ಆರಾಮಾಗಿತ್ತಾ, ಕಂಫರ್ಟಬಲ್ ಆಗಿತ್ತಾ? ಸೊ ಇದಾಗಿತ್ತು ನಮ್ಮದು ಶಾರ್ಟ್ ಡ್ರೈವ್ ಫಾರ್ ಎ ಬ್ರೇಕ್ಫಾಸ್ಟ್ ರೈಡ್ ವಿತ್ ಹೋಂಡಾ ಹೈನಸ್ 350. ಸೊ ಇನ್ನೂ ಸಾಕಷ್ಟು ರೈಡ್ಸ್ ಬರ್ತಾನೆ ಇರುತ್ತೆ ಈ ಗಾಡೀಲಿ ಮತ್ತು ಕಾರಲ್ಲಿ. ಸೊ ಹೀಗೆ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗ್ತಾ ಇರಿ. ಸೊ ಸಿ ಯು ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಬಾಯ್.